ಎಲ್ಲರೂ ಹೇಗಿದ್ದೀರಾ? ಇವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಇವತ್ತು ಒಂದು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ವಿ. ಮುನ್ಸ್ನಹಳ್ಳಿ, ಇದು ಎಲ್ಲಿ ಕನಕಪುರದಿಂದ ಮುಂದೆ ಅಲ್ವಾ? ಎಲ್ಲಿ ಅಡ್ರೆಸ್ ಹೇಳಿ. ಇವತ್ತು ನಾವು ಹೋಗ್ತಾ ಇರೋದು ಗೃಹ ಪ್ರವೇಶಕ್ಕೆ. ಕನಕಪುರದಿಂದ ಮುಂದೆ ಹೋಗ್ಬೇಕು, ಹುಣಸನಳ್ಳಿ ಅಂತ ಅಲ್ಲಿ ಸ್ವಲ್ಪ ದೂರನೇ ಇದೆ. ಬಟ್ ಹೋಗಲೇಬೇಕಿತ್ತು. 3 ಟೈಮ್ಸ್ ಇನ್ವೈಟ್ ಮಾಡಿದ್ರು. ಅಂದರೆ ನನ್ನ ಫ್ರೆಂಡ್ ಆಗಬೇಕು ಸುಚಿತ್ರಾ ಅಂತ ಅಂದ್ಬಿಟ್ಟು ಅವ್ರದ್ದು ಬೇಬಿ ಶವರ್ಗೆಲ್ಲ ಇನ್ವೈಟ್ ಮಾಡಿದ್ರು. ಆ ಟೈಮಲ್ಲಿ ನಾನು ಹೋಗೋಕ್ಕಾಗಿಲ್ಲ. ಆ್ಯಂಡ್ ಅವ್ರ ಮಗಳದು ಬರ್ತ್ಡೇ ಇತ್ತು, ಆ ಟೈಮಲ್ಲಿ ಇನ್ವೈಟ್ ಮಾಡಿದ್ರು. ಆವಾಗ ನನಗೆ ಡೆಲಿವರಿ ಟೈಮು, ಆವಾಗಲೂ ನಾನು ಹೋಗೋಕ್ಕಾಗಿಲ್ಲ. ಅಗೇನ್ ಇವಾಗ ಗೃಹ ಪ್ರವೇಶ ಸಿಂಪಲಾಗೇ ಮಾಡ್ಕೊತಾ ಇದ್ರು. ಇವಾಗಲೂ ಇನ್ವೈಟ್ ಮಾಡಿದ್ರ ಇನ್ನು ಹೋಗದೆ ಇರೋದಕ್ಕಂತೂ ನನಗೆ ಇಷ್ಟ ಇಲ್ಲ. ಆವಾಗಲೇ ನಾವು 2-3 ಟೈಮ್ಸ್ ಏನೋ ಅವ್ರ ಫಂಕ್ಷನ್ಗೆ ಅಟೆಂಡ್ ಮಾಡದೇ ಇರೋದಕ್ಕೆ ನನಗೆ ಬೇಜಾರಿತ್ತು. ಅಯ್ಯೋ, ಇಷ್ಟೊಂದು ಪ್ರೀತಿಯಿಂದ ಕರೆದಿದ್ರು, ನಾವು ಹೋಗೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಈ ಸಲ ಪಾಪ ಕರೆದ್ರಲ್ವಾ, ಅದಕ್ಕೆ ಹೋಗ್ಬಿಟ್ಟು ಬರೋಣ ಮಾತಾಡ್ಸ್ಕೊಂಡು. ನಾವು ಫ್ರೀ ಆಗಿದ್ವಿ ಆ್ಯಂಡ್ ಅಭಿನೂ ಅಷ್ಟೇ ಫ್ರೀ ಆಗಿದ್ರು. ಅದಕ್ಕೆ ಕರ್ಕೊಂಡು ಹೋಗಿದ್ರು ಹೊರಗಡೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಮಾತಾಡ್ಸ್ಕೊಂಡು ಅಂತ ಅಂದ್ಬಿಟ್ಟು. ಇವರು ನನಗೆ ರಿಲೇಷನ್ ಏನಲ್ಲ, ಬ್ಲಡ್ ರಿಲೇಷನ್ಶಿಪ್ ಅಂತೂ ಅಲ್ವೇ ಅಲ್ಲ. ಹಿಂಗೆ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲಿಂದ ನನಗೆ ಪರಿಚಯ ಆಗಿರೋದು. ಬಟ್ ಇವಾಗ ನನ್ನ ಫ್ಯಾಮಿಲಿನೇ ಅಂತ ಹೇಳ್ಕೊಬೋದು. ನನಗೆ ಫ್ಯಾಮಿಲಿನೇ, ಇವರೆಲ್ಲ ನನ್ನ ಫ್ಯಾಮಿಲಿನೇ ಅನ್ನೋ ಅಷ್ಟು ವೈಬ್ನ ಕೊಟ್ಬಿಟ್ಟಿದ್ದಾರೆ ನನಗೆ. ಆ್ಯಂಡ್ ಅಷ್ಟು ಚೆಂದ ಮಾತಾಡಿಸ್ತಾರೆ, ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ ಆ್ಯಂಡ್ ಇನ್ವೈಟ್ ಮಾಡ್ತಾರೆ ಅವ್ರ ಮನೆಗೆಲ್ಲ. ಅದೇ ನನಗೆ ಸಖತ್ ಖುಷಿ. ಆ್ಯಂಡ್ ಒಂದೊಂದ್ಸಲ ಏನನ್ಸುತ್ತೆ ಗೊತ್ತಾ, ಈ ನಮ್ಮ ಫ್ಯಾಮಿಲಿ ಸ್ವಂತ ನನಗೆ ರಿಲೇಷನ್ ಅಂತ ಏನೇನೋ ಸಂಬಂಧಗಳಿದೆಯೋ ಅವ್ರು ಕೂಡ ನನಗೆ ರೆಸ್ಪೆಕ್ಟ್ ಕೊಡೋದಾಗಲಿ ಆ್ಯಂಡ್ ಪ್ರೀತಿಯಿಂದ ಮಾತಾಡ್ಸೋದಾಗಲಿ ಅದೆಲ್ಲ ಮಾಡಲ್ಲ. ಆವಾಗ ನನಗೆ ಸಖತ್ ಬೇಜಾರಾಗ್ಬಿಡುತ್ತೆ. ಬಟ್ ಇವರು ನನ್ನ ರಿಲೇಷನ್ ಅಲ್ಲ, ಬಟ್ ಎಷ್ಟು ಚೆಂದ ಮಾತಾಡಿಸ್ತಾರೆ ನನ್ನನ್ನು ಅಂತಂದರೆ ಏನು ಗೊತ್ತಾ, ಈ ಮನುಷ್ಯ ಈಗ ನಾವು ಏನೂ ಓದ್ಕೊಂಡೋಗಲ್ಲ. ಈಗ ನಾವು ಸತ್ತೋದಾಗಲೂ ಏನೂ ಓದ್ಕೊಂಡೋಗಲ್ಲ. ಇನ್ನು ಬೇರೆ ನಮ್ಮ ರಿಲೇಷನ್ ಮನೆಗೆ ಅಲ್ಲಿ ಇಲ್ಲಿ ಅಂತ ಏನಾದರೂ ಹೋಗಿ ಬಂದ್ರೂ ಅವರು ನಮಗೇನು ಎಲ್ಲನೂ ಕೊಟ್ಬಿಡಲ್ಲ. ಜಸ್ಟ್ ಎಲ್ಪ್ ಅಂತ ಏನಾದರೂ ಕಷ್ಟ ಇದ್ದಾಗ ಎಲ್ಪ್ ಅಂತ ಏನಾದರೂ ಒಂದು ಮಾಡ್ತಾರೇನೋ ಅಷ್ಟೇ. ಬಟ್ ಇಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳೋದು ಏನು ಹೇಳಿ, ಪ್ರೀತಿ ವಿಶ್ವಾಸ. ಈ ಪ್ರೀತಿಯಿಂದ ಮಾತಾಡ್ಸೋದಾಗಲಿ ಅದೆಲ್ಲ ಮಾಡಲ್ಲ. ಬಟ್ ನನಗೆ ನನ್ನ ಫ್ಯಾಮಿಲಿಯಲ್ಲಿ ನಾನು ಬೆಳ್ಕೊಂಡು ಬಂದಿರೋ ರೀತಿ ಎಲ್ಲ ಪ್ರೀತಿಯಿಂದ ಮಾತಾಡ್ಸೋದು, ಅದು ಆ ಥರನೇ ನನ್ನ ಫ್ಯಾಮಿಲಿಯಲ್ಲಿ ನನ್ನನ್ನು ಬೆಳೆಸಿದ್ದಾರೆ. ಬಟ್ ಈಗ ನಾನು ಏನು ಇವ್ರ ಮನೆಗೆ ಹೋಗ್ತಾ ಇದ್ದೀನಿ, ಇವರು ಪ್ರತಿಯೊಬ್ಬರು ಅಷ್ಟೇ ನನ್ನನ್ನು ತುಂಬ ಪ್ರೀತಿಯಿಂದ ಪ್ರತಿ ಮಾತುಗೂ ಮೊಗ ಹಂಗೆ ಕಣವ ಹಿಂಗೆ ಕಣವ ಈ ಥರನೇ ಮಾತಾಡ್ಸೋದು. ಪ್ರತಿಯೊಬ್ಬರೂ ಅಷ್ಟೇ ಪ್ರೀತಿ ಕೊಟ್ಟು ಮಾತಾಡಿಸ್ತಾರಲ್ವ, ಇಂಥವ್ರ ಪ್ರೀತಿನ ನಾನು ಯಾವಾಗಲೂ ಉಳಿಸ್ಕೊಳ್ಳೋಕ್ಕೆ ಆಸೆ ಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಗಾಡ್, ದೇವರು ಏನು ಗೊತ್ತಾ, ರಿಲೇಷನ್ಸಲ್ಲಿ ಕೊಡದೇ ಇರೋ ಪ್ರೀತಿನ ನನಗೆ ಹಿಂಗೆ ಹೊರಗಡೆ ಫ್ರೆಂಡ್ಶಿಪ್ಗಳಲ್ಲೆಲ್ಲ ಕೊಟ್ಟಿದ್ದಾರೆ. ಇಷ್ಟು ಒಳ್ಳೆ ಮನಸ್ಸಿರೋ ಜನಗಳನ್ನೆಲ್ಲ ನನಗೆ ಪರಿಚಯ ಮಾಡಿಸ್ಕೊಟ್ಟಿದೆಯಲ್ಲ ಅಂತೆಲ್ಲ ಒಂದೊಂದ್ಸಲ ನನಗೆ ಖುಷಿಯಾಗ್ಬಿಡುತ್ತೆ. ಆ್ಯಂಡ್ ನಾವು ಹೋಗ್ತಾ ಇದ್ದ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ಸುತ್ತ ಬೆಟ್ಟ, ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಆಯ್ತಾ ಅಂದ್ಬಿಟ್ಟು. ಇದೇ ಥರ ಸುತ್ತ ಇದ್ದಿತ್ತು, ಬರೀ ಫಾರೆಸ್ಟ್ ಥರನೇ. ಮಧ್ಯ ಎಲ್ಲೋ ನನ್ನ ಕಡೆ ಮನೆಗಳು ಈ ಥರ ಊರಿದ್ದಿತ್ತು. ಆ್ಯಂಡ್ ಬಿಸಿಲಿಲ್ಲ, ಏನೂ ಇರಲಿಲ್ಲ, ಮೋಡ ಇತ್ತು, ತುಂಬ ಚೆನ್ನಾಗಿತ್ತು ಇವತ್ತಿನ ವೆದರ್ ಅಂತೂ. ನನಗೆ ಸಖತ್ ಖುಷಿ ಆಯಿತು. ಆ್ಯಂಡ್ ಅಭಿ ಮತ್ತು ನಾನು ಹೊರಗಡೆ ಹೋಗಿ ತುಂಬ ದಿನ ಆಯಿತು. ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂತಂದರೆ ಫ್ಯಾಮಿಲಿ ಜೊತೆಲೆಲ್ಲ ಇರ್ತಾರೆ. ಬಟ್ ನಾವಿಬ್ಬರೇ ಅಂತ ಅಂದ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ. ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ನಾವಿಬ್ಬರು ಹೊರಗಡೆ ಎಲ್ಲ ಹೋಗಿ ಬಂದ್ವಿ. ಅಂಡ್ ಅಭಿನೂ ಅಷ್ಟೇ ಇವತ್ತು ಆರಾಮಾಗಿದ್ರು. ಅವ್ರು ಏನು ಗೊತ್ತಾ, ಎಲ್ಲರೂ ಹೊರಗಡೆ ಹೋಗ್ಬಿಟ್ರೆ ಅರ್ಜೆಂಟ್ ಮಾಡ್ಬಿಡ್ತಾರೆ, ಬೇಗ ಬಾ ಹೋಗೋಣ ರಿಟರ್ನ್ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು. ಬಟ್ ಇವತ್ತು ಅಲ್ಲಿ ಆ ಥರ ಎಲ್ಲ ಏನೂ ಅರ್ಜೆಂಟ್ ಮಾಡಿಲ್ಲ, ಅವರು ಆರಾಮಾಗೇ ಇದ್ರು. ಆ್ಯಂಡ್ ಪಾಪುನ ಮಲಗಿಸ್ಬಿಟ್ಟೆ. ಅವ್ರು ಏನು ಗೊತ್ತಾ, ನಿದ್ದೆ ಟೈಮು ಅವ್ರಿಗೆ ನಾವು ಹೊರಟಾಗಲೇ ಒಂದು 12 ಏನೋ ಆಗ್ಬಿಟ್ಟಿತ್ತು. ನಾನು 10:30-11 ಹಂಗೆ ಮಲಗಿಸ್ತಿದ್ದೆ ಎವ್ರಿ ಡೇ. ಬಟ್ ಇವತ್ತು ಮಲಗಿಸಿರ್ಲಿಲ್ಲ. ಕಾರಲ್ಲಿ ನಾವು ಹೋಗ್ತಿದ್ದಂಗೆನೇ ಅವ್ರಿಗೆ ನಿದ್ದೆ ಸ್ಟಾರ್ಟ್ ಆಗಿಬಿಡ್ತು. ಆರಾಮಾಗಿ ಮಲ್ಕೊಂಡಿದ್ರು. ತುಂಬ ಹೊತ್ತು ಜರ್ನಿನೂ ಅಷ್ಟೇ 1 ಅವರ್ ಮೇಲೆ ಇದ್ದಿದ್ದು, ಲಾಂಗ್ ಅಲ್ವಾ, ಅಷ್ಟು ಇವ್ರಿಗೂ ಚೆನ್ನಾಗಿ ನಿದ್ದೆ ಕೂಡ ಆಯಿತು. ಬಟ್ ನನಗೆ ವೆದರ್ ನೋಡಿ ಸಖತ್ ಇಷ್ಟ ಆಯ್ತಾಯಿತ್ತು. ಆ್ಯಂಡ್ ಇದೇ ಥರ ಫುಲ್ ಫಾರೆಸ್ಟು, ಕಾಡು, ಹಿಂಗೇನೆ ನೈಟ್ ಟೈಮ್ ಟ್ರಾವೆಲ್ ಏನಾದರೂ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಬಟ್ ಅಡ್ಜಸ್ಟ್ ಆಗಿಬಿಟ್ರೆ ಏನೂ ಆಗಲ್ಲ ಅಂತ ಹೇಳ್ತಾಯಿದ್ರು ಅಭಿ. ನಮಗೆ ಇದೆಲ್ಲ ಹೊಸ್ತಲ್ವಾ, ಈ ಥರ ಎಲ್ಲ ಓಡಾಡೋದು ಸ್ವಲ್ಪ ಭಯ. ಯಾಕೆಂದರೆ ನಮ್ಮೂರು ಎಲ್ಲ ಇದೇ ಥರ ಏನಿಲ್ಲ, ಆರಾಮಾಗಿ ಓಡಾಡ್ಬೋದು ಎಂಥ ಮಿಡ್ ನೈಟ್ ಆದ್ರೂ. ಬಟ್ ಈ ಥರ ಫುಲ್ಲು ಕಾಡಾಗಿದ್ದಾಗ ಓಡಾಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಆ್ಯಂಡ್ ಅಲ್ಲೆಲ್ಲ ಬೋರ್ಡ್ ಕೂಡ ಹಾಕಿದ್ರು, ಆನೆಗಳಿದೆ ಅಂತ ಎಲ್ಲ, ಎಚ್ಚರಿಕೆ ಅಂತೆಲ್ಲ. ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ಭಯ ಹಾಗೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾವು ಎಲ್ಲಿಂದ ಎಲ್ಲಿವರೆಗೂ ನೋಡ್ತಾ ಇದ್ರು ಬರೀ ಇದೇ ಥರ ಬಿಗ್ಗು ಫಾರೆಸ್ಟ್ ಇದು. ಸಖತ್ತಾಗಿತ್ತು, ಒಂಥರ ಚೆನ್ನಾಗಿ ಚೆಂದ ಅಂತ ಅನ್ನಿಸ್ತು. ಬಟ್ ನನಗೆ ಏನು ಅನ್ನಿಸ್ತು ಅಂದರೆ, ಇದೆಲ್ಲ ಒಂಥರ ಪೀಸ್ಫುಲ್ಲು, ಆರಾಮಾಗಿ ಯಾರ್ದು ತಂಟೆ ತಾಪತ್ರೆ ಏನೂ ಇಲ್ಲದೆ ಆರಾಮಾಗಿ ಇರ್ಬೋದು ಅಂತ ಅನ್ನಿಸ್ತು. ಆ್ಯಂಡ್ ನಾವು ಅಲ್ಲಿಗೆ ಹೋದ್ವಿ, ಇದೇ ಮನೆ ಗೃಹ ಪ್ರವೇಶ ಆಗ್ತಾ ಇದ್ದಿತ್ತು. ಆ್ಯಂಡ್ ಅಂದರೆ 2 BHK
BHK ಹೋಮ್ನ ಎರಡು ಮಾಡಿದ್ದಾರೆ. ಇದೇ ಥರ ಸೇಮ್ ಪಕ್ಕದಲ್ಲೂ ಮಾಡಿದ್ದಾರೆ. ಇದನ್ನು ರೆಂಟೆಡ್ಗೆ ಫ್ಯೂಚರಲ್ಲಿ ಇದನ್ನು ರೆಂಟೆಡ್ಗೆ ಕೊಟ್ಬಿಟ್ಟು ಮೇಲ್ಗಡೆ ಅವರು ಡ್ಯೂಪ್ಲೆಕ್ಸ್ನ ಮಾಡ್ಕೊಳ್ಳೋ ಪ್ಲಾನಲ್ಲಿದ್ದಾರೆ. ಅಟ್ ಪ್ರೆಸೆಂಟ್ ಇವಾಗ ಈ ಮನೇಲಿ ಅವರು ಸ್ವಲ್ಪ ದಿನ ಇರ್ತಾರೆ. ಅಂದರೆ ಮೇಲ್ಗಡೆನೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದು ಫಿನಿಶ್ಡ್ ಎಲ್ಲ ಆಗೋವರೆಗೂ ಇಲ್ಲಿ ಇರ್ತಾರಂತೆ. ಬಟ್ ಮನೆ ತುಂಬ ಚೆನ್ನಾಗಿತ್ತು. ಇದು ರೆಂಟೆಡ್ ಹೌಸ್ಗೆ ಆದ್ರೂ ಯಾರಾದರೂ ರೆಂಟೆಡ್ಗೆ ಬರ್ತಾರೆ ಅಂತಂದ್ರೂ ಆರಾಮಾಗಿ ಇರ್ಬೋದು. ಅವ್ರಗಳಿಗೂ ಮನೆ ತುಂಬ ಫೇಷಿಯಸ್ ಆಗಿ ಚೆನ್ನಾಗಿತ್ತು. ನನಗಂತೂ ಮನೆ ಸಕ್ಕತ್ ಇಷ್ಟ ಆಯಿತು. ಹಾಗೆ ಮನೆಗೆ ಏನು ಸುತ್ತಮುತ್ತ ಗಾಳಿ ಬೆಳಕೆಲ್ಲ ಸಕ್ಕದಾಗಿದೆ. ನೋಡ್ತಾ ಇರ್ಬೋದು ನೀವು, ಹಿಂದೆ ಎಲ್ಲ ಬೆಟ್ಟ ಕಾಣಿಸ್ತಿದೆಯಲ್ವಾ. ಆ ಬೆಟ್ಟದಿಂದ ಏನೋ ಒಂದು 2 ಕಿಲೋಮೀಟರ್ ದೂರ ಹೋದರೆ ತಮಿಳ್ನಾಡಿಗೇನೋ ಅಟ್ಯಾಚ್ ಆಗುತ್ತೆ ಅಂತ ಹೇಳ್ತಿದ್ರು. ತಮಿಳ್ನಾಡು ಕೂಡ ಹತ್ರ ಅಂತೆ. ಬಟ್ ಮನೆ ಅಂತೂ ನಂಗೆ ಸಕ್ಕತ್ ಇಷ್ಟ ಆಯಿತು. ಇದೇ ಥರ ಸೇಮು ಪಕ್ಕದಲ್ಲೂ ಕೂಡ ಮಾಡಿದ್ದಾರೆ 2 BHKನ. ಚೆನ್ನಾಗಿತ್ತು ಮನೆ. ಅಂಡ್ ಮುಂದೆ ಪ್ಯಾಸೇಜ್ ಎಲ್ಲ ಬಿಟ್ಕೊಂಡಿದ್ದಾರೆ. ಚೆನ್ನಾಗಿದೆ. ಮೇಲ್ಗಡೆ ಡ್ಯೂಪ್ಲೆಕ್ಸ್ನ ಮಾಡ್ತಾರಂತೆ ಇನ್ ಫ್ಯೂಚರು. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಊಟ ಅಂತೂ ತುಂಬ ರುಚಿಯಾಗಿ ಚೆನ್ನಾಗಾಗಿತ್ತು. ನಾನು ಫುಲ್ ಊಟದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಸ್ವಲ್ಪದೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಮುದ್ದು ಆ್ಯಂಡ್ ಪಾಪುಗೂ ಆರಾಮಾಗಿ ಊಟ ಎಲ್ಲ ತಿನ್ನಿಸ್ಬಿಟ್ಟು ನಾವು ಒಂದು 3 o'clock ಹಂಗೆ ರಿಟರ್ನ್ ಹೊರಟ್ವಿ. ಅವ್ರಗಳ ಜೊತೆಗೂ ಎಲ್ಲ ಮಾತಾಡಿಕೊಂಡು ಎಷ್ಟು ಖುಷಿಪಟ್ಟರು ಅಂದರೆ ನಾನು ಹೋಗಿದ್ದಕ್ಕೆ, ಅಯ್ಯೋ ನಮಗೆಲ್ಲ ಕೋಟಿ ಕೊಟ್ಟಷ್ಟೇ ಖುಷಿ ಆಗ್ತಿದೆ ಕಣವ ನೀನು ಬಂದಿರೋದಕ್ಕೆ, ಇಷ್ಟು ದೂರ ಬಂದಿದ್ದೀರಲ್ಲ ಅಂತೆಲ್ಲ ಖುಷಿ ಪಡ್ತಾಯಿದ್ರು. ಬಟ್ ನನಗೆ ಅವ್ರದ್ದು ಫಂಕ್ಷನ್ಸ್ನ ನಾನು ಅಟೆಂಡ್ ಮಾಡದೇ ಇದ್ದಿದ್ದೆ ನನಗೆ ಬೇಜಾರಿತ್ತು. ಬಟ್ ಅವರೆಲ್ಲ ಅರ್ಥ ಮಾಡ್ಕೊಂಡಿದ್ರು. ಆ್ಯಂಡ್ ನೀವು ಬಿಲೀವ್ ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ, ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಬಂದು ನನಗೆ ಸ್ಯಾರಿ ಎಲ್ಲ ಕೊಟ್ಟು ಅಮೌಂಟ್ ಎಲ್ಲ ಕೊಟ್ಟು ಈ ಥರ ಎಲ್ಲ ನನ್ನನ್ನು ನೋಡ್ಕೊಂಡಿದ್ದಾರೆ. ಅಷ್ಟೇ ಖುಷಿ. ನನಗೆ ರಿಲೇಷನ್ ಅಂತ ಅಂದ್ಬಿಟ್ಟು ಯಾರೂ ಆಗಿಲ್ಲ ನನಗೆ ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ. ಬಟ್ ಇವ್ರುಗಳೆಲ್ಲ ನನಗೆ ಅಷ್ಟೇ ಚೆನ್ನಾಗಿ ನೋಡಿಕೊಂಡು ನನಗೇನು ಬೇಕು ಬೇಡ ಅದನ್ನೆಲ್ಲ ಕೇಳಿಕೊಂಡು ಅಷ್ಟು ಪ್ರೀತಿ ಕೊಟ್ಟಿದ್ದಾರಲ್ವ, ಅದೇ ನಂಗೆ ಸಖತ್ ಖುಷಿ. ಆ್ಯಂಡ್ ಹಬಿನೂ ಅಷ್ಟೇ, ಅವ್ರ ಫ್ಯಾಮಿಲಿಗೆ ಏನಾದರೂ ಇತ್ತು ಅಂತಂದರೆ ಅಟೆಂಡ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರು ನನಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಎಲ್ಲ ಮಾಡಲ್ಲ. ಏನಕ್ಕೆ ಹೋಗಬೇಕು, ಅವರೇ ನಮ್ಮ ಫ್ಯಾಮಿಲಿನ, ಆ ಥರ ಎಲ್ಲ ಏನು ಹೇಳಲ್ಲ. ಅಬಿಗೂ ಅವ್ರುಗಳೆಲ್ಲ ಫ್ರೆಂಡ್ಸ್ ಆಗಿರೋದ್ರಿಂದ ಅವರು ಆರಾಮಾಗಿ ಇರ್ತಾರೆ ಅವ್ರಗಳ ಜೊತೆಗೆ. ಆ್ಯಂಡ್ ನನಗಂತೂ ನನ್ನ ಫ್ಯಾಮಿಲಿನೇ ಅನ್ನೋ ಥರನೇ ಫೀಲ್ ಕೊಟ್ಬಿಟ್ಟಿದ್ದಾರೆ ಅವ್ರುಗಳೆಲ್ಲ. ನಾನಂತೂ ತುಂಬ ಆರಾಮಾಗಿರ್ತೀನಿ. ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಸಿದ್ರು ಫಸ್ಟ್ ಇಲ್ಲಿಗೆ ಹೋಗೋಣ ಅನ್ನೋ ಥರ ನೆನಪಾಗ್ತಾ ಇರುತ್ತೆ. ಇವಾಗಲೇ ನನ್ನ ಪ್ರೆಗ್ನೆಂಟು ಆದಾಗಿಂದ ಅವ್ರಗಳ ಮನೆಗೆಲ್ಲ ಹೋಗಿ ನಾನು ಸ್ಟೇ ಆಗ್ತಾ ಇಲ್ಲ. ಫಸ್ಟು ನಾನು 2-3 days ಆದರೂ ಹೋಗಿ ಸ್ಟೇ ಆಗಿದ್ದು ಬರ್ತಿದ್ದೆ. ಅವ್ರಗಳ ಜೊತೆ ಎಲ್ಲ ಮಾತಾಡ್ಕೊಂಡು ಕತೆ ಆಡ್ಕೊಂಡು ನನಗೆ ಫ್ಯಾಮಿಲಿ, ನನ್ನ ಬ್ಲಡ್ ರಿಲೇಷನ್ಶಿಪ್ ಇವರೆಲ್ಲ ಅನ್ನೋ ಥರ ನನಗೆ ಫೀಲ್ ಕೊಟ್ಬಿಟ್ಟಿದ್ದಾರಲ್ವಾ. ಹಂಗಾಗಿ ಆ್ಯಂಡ್ ನಾವು ಒಬ್ರು ಮನೆಗೆ ಹೋಗಿದ ತಕ್ಷಣನೇ ಮಾತಾಡಿಸ್ತಾರಲ್ವಾ, ಅದು ವೈಬೇ ಬೇರೆ. ಹೋಗಿದ ತಕ್ಷಣ ಮಾತಾಡಿಸ್ದೆ ಸುಮ್ಮನೆ ಇದ್ದು ಆಮೇಲೆ ಏನೋ ಮಾತಾಡಿಸ್ತಾರಲ್ಲ, ಅದು ನನಗೆ ಇಷ್ಟನೇ ಆಗಲ್ಲ. ನಾವು ಅವ್ರ ಮನೆಗೆ ಹೋಗಿದ್ದೀವಿ ಅಂತ ಅಂದರೆ ಪ್ರೀತಿಯಿಂದ ಮಾತಾಡಿಸ್ಬೇಕು ನಮ್ಮನ್ನು. ಬಟ್ ನಮ್ಮ ಅನಿವಾರ್ಯ ಸ್ಥಿತಿ, ಯಾರು ಸರಿಯಾಗಿ ಮಾತಾಡ್ಸಲ್ವೋ ಅಂಥವ್ರ ಮನೆ ಹತ್ರಕ್ಕೆ ಹೋಗಲೇಬೇಕು, ಬಿಟ್ಬಿಡೋಕ್ಕಂತೂ ಆಗಲ್ಲ, ಆ ಥರ ಇದೆ. ಬಟ್ ಇವ್ರುಗಳ ಮನೆಗೆಲ್ಲ ನನಗೆ ಹೋಗೋಕ್ಕೆ ಸಖತ್ ಇಷ್ಟ. ಯಾಕೆಂದರೆ ಚೆನ್ನಾಗಿ ಮಾತಾಡಿಸ್ತಾರೆ, ಕಷ್ಟ ಸುಖ ಎಲ್ಲ ಶೇರ್ ಮಾಡ್ಕೊತಾರೆ, ಬಿಲೀವ್ ಮಾಡ್ತಾರೆ. ಈಗ ನಮ್ಮನ ಮೇಲೆ ಒಂದು ನಂಬಿಕೆ ಅಂತ ಇಟ್ಟಿರ್ತಾರಲ್ವಾ. ಹಂಗಾಗಿ ಇವತ್ತಿನ ಡೇ ಅಂತೂ ನಂಗೆ ಸಖತ್ ಖುಷಿ ಆಯಿತು. ಹಾಗೆ ರಿಟರ್ನ್ ನಾವು ಬಂದ್ಬಿಟ್ವಿ. ಒಂದು 4 o'clock ಹಿಂಗೆಲ್ಲ ನಾವು ಮನೆಗೆ ರೀಚ್ ಆಗಿಬಿಟ್ವಿ. ಮಳೆ ಬೇರೆ ಜಾಸ್ತಿ ಬರ್ತಾ ಇತ್ತು. ನಾವಲ್ಲೇ ಬಿಸಿಯಾಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಳೆ ಬರ್ತಿತ್ತು. ಆ್ಯಂಡ್ ಪಾಪುನು ಕೂಡ ಮಲ್ಕೊಂಡಿದ್ರಲ್ವಾ. ಇನ್ನು ನಾವೇನಾದರೂ ಕಾರ್ ಸ್ಟಾಪ್ ಮಾಡಿಬಿಟ್ರೆ ಪಾಪುಗೆ ಎಚ್ಚರ ಆಗ್ಬಿಡುತ್ತೆ, ಅವ್ರು ಎದ್ಬಿಡ್ತಾರೆ, ಹಠ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಎಲ್ಲೂ ಸ್ಟಾಪ್ ಮಾಡಲಿಲ್ಲ, ಬಂದ್ಬಿಟ್ವಿ. ಏನೂ ತಿಂದೇ ಇಲ್ಲ. ಆ್ಯಂಡ್ ಮನೆಗೆ ಬರ್ತಿದ್ದಂಗೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬೋಂಡನ ಮಾಡ್ಕೊಂಡಿದ್ದೆ. ಹಾಗೆ ಇದಕ್ಕೆ ಸ್ವಲ್ಪ ಬಿಸಿ ಟೀನ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಟೀಗೂ ಕೂಡ ಇಟ್ಕೊಂಡಿದ್ದೆ. ಬೋಂಡ ಅಂತೂ ಸಖತ್ ಕ್ರಿಸ್ಪಿಯಾಗಿ ಚೆನ್ನಾಗಾಗಿತ್ತು ಟೇಸ್ಟ್ ಅಂತೂ. ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ವಾ, ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.